ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನದ ಇಂಗ್ಲೀಷ್ ಕಲಿಕೆಯಲ್ಲಿ ನಾವು ನಕಾರಾತ್ಮಕ ವಾಕ್ಯಗಳು ಅಥವಾ ನೆಗೆಟಿವ್ ಸೆಂಟೆನ್ಸಸ್ ಏನಿದೆ, ನೆಗೆಟಿವ್ ಸೆಂಟೆನ್ಸಸ್ಗಳ ಬಗ್ಗೆ ಕಲಿತುಕೊಳ್ಳೋಣ. ವಾಕ್ಯದಲ್ಲಿ ಡಿಡ್, ಡೂ, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಡ್, ವಿಲ್, ವುಡ್, ಶಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್ ಮುಂತಾದ ಸಹಾಯಕ ಕ್ರಿಯಾಪದಗಳ ನಂತರ ನಾಟನ್ನು ಸೇರಿಸಿದರೆ ಆಗ ಅದು ನಕಾರಾತ್ಮಕವಾಗುತ್ತದೆ. ಬರೆಯುವಾಗ ಇದು ಡು ನಾಟ್, ಡಿಡ್ ನಾಟ್, ವರ್ ನಾಟ್, ಹ್ಯಾವ್ ನಾಟ್, ಕ್ಯಾನ್ ನಾಟ್, ವಿಲ್ ನಾಟ್, ಶಲ್ ನಾಟ್, ಶುಡ್ ನಾಟ್, ವುಡ್ ನಾಟ್ ಈ ರೂಪದಲ್ಲಿ ಬರೆಯುತ್ತೇವೆ. ಆದರೆ ಸಂಭಾಷಣೆಯಲ್ಲಿ ಈ ಶಬ್ದಗಳ ಸಂಕ್ಷಿಪ್ತ ರೂಪವನ್ನು ಬಳಸುತ್ತೇವೆ. ಮಾತನಾಡುವಾಗ ಡೋಂಟ್, ಡಿಡಂಟ್, ವರಂಟ್, ಕ್ಯಾಂಟ್, ವೋಂಟ್, ವುಡ್, ವುಡಂಟ್, ಶುಡಂಟ್ ಎಂದು ಹೇಳುತ್ತೇವೆ. ನಕಾರಾತ್ಮಕ ವಾಕ್ಯಗಳಿಗೆ ಉದಾಹರಣೆ: ನನಗೆ ಗೊತ್ತಿಲ್ಲ, ಐ ಡು ನಾಟ್ ನೋ. ನಾನು ಏನನ್ನೂ ಕೇಳುವುದಿಲ್ಲ, ಐ ಡೋಂಟ್ ಆಸ್ಕ್ ಎನಿಥಿಂಗ್. ಅವಳು ಇಲ್ಲಿಗೆ ಬರುವುದಿಲ್ಲ, ಶಿ ಡಸ್ ನಾಟ್ ಕಮ್ ಹಿಯರ್. ಅವಳಿಗೆ ಚಹಾ ಹೇಗೆ ಮಾಡಬೇಕೆಂದು ಗೊತ್ತಿಲ್ಲ, ಶಿ ಡಸಂಟ್ ನೋ ಹೌ ಟು ಮೇಕ್ ಟೀ. ಅವನು ನೆನ್ನೆ ಬಸ್ಸನ್ನು ಬಿಟ್ಟು ಬಿಡಲಿಲ್ಲ, ಹಿ ಡಿಡ್ ನಾಟ್ ಮಿಸ್ ದಿ ಬಸ್ ಎಸ್ಟರ್ಡೇ. ಈ ಸುದ್ದಿ ನಮಗೆ ಬಂದಿರಲಿಲ್ಲ, ವಿ ಹ್ಯಾವಂಟ್ ಹರ್ಡ್ ದಿಸ್ ನ್ಯೂಸ್. ಇಂದು ಚಳಿ ಇಲ್ಲ, ಇಟ್ಸ್ ನಾಟ್ ಕೋಲ್ಡ್ ಟುಡೇ. ಅವಳಿಗೆ ಮದುವೆ ಆಗಿಲ್ಲ, ಶಿ ಈಸಂಟ್ ಮ್ಯಾರಿಡ್. ನಾವು ಇಂದು ತಡವಾಗಿಲ್ಲ, ವಿ ಆರ್ ನಾಟ್ ಲೇಟ್ ಟುಡೇ. ಅವಳು ಡೆಲ್ಲಿಯಲ್ಲಿ ಇಲ್ಲ, ಶಿ ವಾಸಂಟ್ ಇನ್ ಡೆಲ್ಲಿ. ನಾವು ಭಾಷಣ ಕೇಳಲು ಅಲ್ಲಿರಲಿಲ್ಲ, ವಿ ಡಿಡಂಟ್ ಅಟೆಂಡ್ ದಿ ಲೆಕ್ಚರ್. ಅವಳಿಗೆ ಮಗ ಇಲ್ಲ, ಶಿ ಡಸಂಟ್ ಹ್ಯಾವ್ ಎ ಸನ್. ನನಗೆ ಪತ್ರ ಬಂದಿಲ್ಲ, ಐ ಡಿಡಂಟ್ ಗೆಟ್ ದಿ ಲೆಟರ್. ಅವರ ಬಳಿ ವಾಹನವಿಲ್ಲ, ದೇ ಡಿಡ್ ನಾಟ್ ಹ್ಯಾವ್ ಎ ಕನ್ವೇಯನ್ಸ್. ಚಿಂತಿಸಬೇಡ, ತಂದೆಯವರು ಕೋಪಿಸಿಕೊಳ್ಳುವುದಿಲ್ಲ, ಡೋಂಟ್ ವರಿ, ಫಾದರ್ ವೋಂಟ್ ಬಿ ಆಂಗ್ರಿ. ತಂದೆಯವರು ನಾಳೆ ಮನೆಯಲ್ಲಿ ಇರುವುದಿಲ್ಲ, ಫಾದರ್ ವೋಂಟ್ ಬಿ ಎಟ್ ಹೋಮ್ ಟುಮಾರೋ. ನಾಳೆ ನಾವು ಬರಲು ತಡವಾಗುವುದಿಲ್ಲ, ವಿ ಶಾಲ್ ನಾಟ್ ಬಿ ಲೇಟ್ ಟುಮಾರೋ. ನನಗೆ ಮೋಟಾರ್ ಸೈಕಲ್ ಓಡಿಸಲು ಬರುವುದಿಲ್ಲ, ಐ ಕ್ಯಾಂಟ್ ರೈಡ್ ಎ ಮೋಟಾರ್ ಸೈಕಲ್. ನೀನು ಫುಟ್ಪಾತ್ ಮೇಲೆ ಕಾರನ್ನು ಓಡಿಸಬಾರದ, ಯು ಮಸ್ಟ್ ನಾಟ್ ಡ್ರೈವ್ ದಿ ಕಾರ್ ಆನ್ ದಿ ಫುಟ್ಪಾತ್. ಮೊನ್ನೆ ನಾನು ಸಮಯಕ್ಕೆ ಸರಿಯಾಗಿ ಸೇರಲು ಸಾಧ್ಯವಾಗಲಿಲ್ಲ, ಐ ಕುಡಂಟ್ ರೀಚ್ ಇನ್ ಟೈಮ್ ಡೇ ಬಿಫೋರ್ ಎಸ್ಟರ್ಡೇ. ನೀವು ಅಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಯು ನೀಡ್ ನಾಟ್ ಗೋ ದೇರ್. ಯಾವ ತೊಂದರೆಯೂ ಇಲ್ಲ, ನೋ ಪ್ರಾಬ್ಲಮ್. ಇವಿಷ್ಟು ನಕಾರಾತ್ಮಕ ವಾಕ್ಯಗಳು. ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯಗಳು. ಇಂಗ್ಲಿಷ್ನಲ್ಲಿ ಇಂದು ಬಹಳ ಸೆಕೆ ಅಲ್ಲವೇನು, ಅಥವಾ ಇಂದು ಚಳಿಯೇ ಇಲ್ಲ ಇದೆಯೇನೋ, ಇಟ್ಸ್ ಹಾಟ್ ಟುಡೇ, ಇಸಂಟ್ ಇಟ್, ಆ್ಯಂಡ್ ಇಟ್ಸ್ ನಾಟ್ ಕೋಲ್ಡ್ ಟುಡೇ, ಇಸ್ ಇಟ್. ಇಂತಹ ವಾಕ್ಯಗಳನ್ನು ನಾವು ಬಹಳ ಹೆಚ್ಚಾಗಿ ಕೇಳುತ್ತೇವೆ. ಇವುಗಳಿಗೆ ಟೈಲ್ ಕ್ವಶನ್ಸ್ ಅಂತ ಹೇಳ್ತಾರೆ. ಇಂಥ ವಾಕ್ಯಗಳ ಕೊನೆಯಲ್ಲಿ ಒಂದು ಚಿಕ್ಕ ಪ್ರಶ್ನೆ ಇರುತ್ತದೆ. ಉದಾಹರಣೆ, ಇಟ್ಸ್ ನಾಟ್ ಕೋಲ್ಡ್ ಟುಡೇ, ಇಸಂಟ್ ಇಟ್ ಅನ್ನೋದು. ವಾಕ್ಯದ ಮೊದಲ ಭಾಗದಲ್ಲಿ ಸಹಾಯಕ ಕ್ರಿಯಾಪದದ ಜೊತೆ ನಾಟನ್ನು ಪ್ರತ್ಯೇಕವಾಗಿ ಅಥವಾ ಕೂಡಿಸಿಕೊಂಡು ಹೇಳಲಾಗುತ್ತದೆ. ಇವೆರಡೂ ರೂಪಗಳು ಚಾಲ್ತಿಯಲ್ಲಿದೆ, ಈಸ್ ನಾಟ್, ಇಸಂಟ್. ಆದರೆ ಟೇಲ್ ಕ್ವಶನ್ನಲ್ಲಿ ಮಾತ್ರ ಇಸಂಟ್ ಮುಂತಾದ ಸಂಕ್ಷಿಪ್ತ ರೂಪವೇ ಹೆಚ್ಚಾಗಿ ಬಳಕೆಯಲ್ಲಿದೆ. ಕೆಳಗೆ ಕೊಟ್ಟಿರುವ ವಾಕ್ಯಗಳಿಂದ ಈ ಅಂಶಗಳನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಇಂದು ತುಂಬ ಸೆಕೆ ಅಲ್ಲವೇ, ಇಟ್ ಈಸ್ ವೆರಿ ಹಾಟ್ ಟುಡೇ, ಇಸಂಟ್ ಇಟ್. ಅವರು ವಿದೇಶೀಯರು ಅಲ್ಲವೇ, ದೇ ಆರ್ ಫಾರಿನರ್ಸ್, ಅರೆಂಟ್ ದೇ. ನೀನು ಸಂತೋಷವಾಗಿರಲಿಲ್ಲ, ಸಂತೋಷವಾಗಿದ್ದೆಯಾ, ಯು ವರಂಟ್ ಪ್ಲೀಸ್ಡ್, ವರ್ ಯು. ನಾಳೆ ಭಾನುವಾರ, ಹೌದು ತಾನೇ,
ಇಟ್ ವಿಲ್ ಬಿ ಸಂಡೇ ಟುಮಾರೋ ವೋಂಟ್ ಇಟ್? ನಾವು ಬೇಗನೆ ಸಿದ್ಧವಾಗುತ್ತೇವೆ ಆಗಬಹುದೇ? ವಿ ವಿಲ್ ಬಿ ರೆಡಿ ಸೂನ್ ವೋಂಟ್ ಬಿ? ನಾನು ಇದನ್ನು ಎಂದಿಗೂ ಮರೆಯುತ್ತಿಲ್ಲ ಅಲ್ಲವೇ? ಐ ಕ್ಯಾನ್ ನೆವರ್ ಫಾರ್ಗೆಟ್ ಇಟ್ ಕ್ಯಾನ್ ಐ? ನಾನು ನಾಳೆ ನಿನ್ನ ಜೊತೆ ಇರುತ್ತೇನೆಯೇ? ಐ ವೋಂಟ್ ಬಿ ವಿತ್ ಯು ಟುಮಾರೋ ವಿಲ್ ಐ? ನಾವು ಮೊದಲೇ ಭೇಟಿಯಾಗಿದ್ದೇವೆ ಅಲ್ಲವೇ? ವಿ ಹ್ಯಾವ್ ಮೀಟ್ ಬಿಫೋರ್ ಹ್ಯಾವೆಂಟ್ ವಿ? ನೀನು ಕೆಲಸವನ್ನು ಮುಗಿಸಲಿದ್ದೇವೆ. ಯು ಹ್ಯಾಡ್ ಫಿನಿಶ್ಡ್ ಯುವರ್ ವರ್ಕ್ ಹ್ಯಾಡಂಟ್ ಯು? ನೀನು ನನಗಾಗಿ ಪುಸ್ತಕವನ್ನು ಹುಡುಕಲಾಯಿತೇ? ಯು ಕುಡಂಟ್ ಫೈಂಡ್ ದಿ ಬುಕ್ ಫಾರ್ ಮೀ ಕುಡ್ ಯು? ಸ್ವರ ತುಂಬ ತಡವಾಗಿ ಮಲಗಿಕೊಳ್ಳಬೇಕಲ್ಲವೇ? ಸ್ವರ ಶುಡಂಟ್ ಗೋ ಟು ಬೆಡ್ ಲೇಟ್ ಶುಡ್ ಶಿ? ಅವಳು ಇಂಗ್ಲಿಷ್ ಕಲಿತಿದ್ದಾಳೆಯೇ? ಶಿ ಹ್ಯಾಸಂಟ್ ಲರ್ನ್ಡ್ ಇಂಗ್ಲಿಷ್ ಹ್ಯಾಸ್ ಶಿ? ದೊಡ್ಡ ವ್ಯಕ್ತಿಗಳು ಕಾಲಹರಣ ಮಾಡುತ್ತಾರೆಯೇ? ಗ್ರೇಟ್ ಮೆನ್ ಡೋಂಟ್ ವೇಸ್ಟ್ ದೇರ್ ಟೈಮ್ ಡು ದೇ? ನೀವು ಈ ರೀತಿ ಮಾತನಾಡಬಾರದಿತ್ತು ಅಲ್ಲವೇ? ಯು ಶುಡ್ ನಾಟ್ ಟಾಕ್ ಲೈಕ್ ದಿಸ್ ಶುಡ್ ಯು? ಎಂತಹ ಸೊಂಪಾದ ಹವಾಮಾನ ಅಲ್ಲವೇ? ಹೌ ಪ್ಲೀಸಂಟ್ ಇಟ್ ಈಸ್ ಇಸಂಟ್ ಇಟ್? ನಾವು ನಮ್ಮ ಬಾಲ್ಯ ಜೀವನವನ್ನು ಎಂದಿಗೂ ಮರೆಯುವುದಿಲ್ಲ ಅಲ್ಲವೇ? ವಿ ನೆವರ್ ಫಾರ್ಗೆಟ್ ಅವರ್ ಚೈಲ್ಡ್ಹುಡ್ ಡು ವಿ? ಇಂಗ್ಲಿಷ್ನಲ್ಲಿ ಕೆಲವು ಸಂಯುಕ್ತ ಪದಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಹೇಳುವುದು ಪದ್ಧತಿ. ಇಂತಹ ಶಬ್ದಗಳನ್ನು ಉಚ್ಚರಿಸಲು ಮತ್ತು ಬರೆಯಲು ಅಭ್ಯಾಸ ಮಾಡಿದರೆ ಇಂಗ್ಲಿಷ್ ಅನ್ನೋದು ಸುಲಭವಾಗುತ್ತದೆ. ಡಿಡ್ ಪ್ಲಸ್ ನಾಟ್ ಡೋಂಟ್, ಈಸ್ ಪ್ಲಸ್ ನಾಟ್ ಇಸಂಟ್, ವರ್ ಪ್ಲಸ್ ನಾಟ್ ವರಂಟ್, ಹ್ಯಾಡ್ ಪ್ಲಸ್ ನಾಟ್ ಹ್ಯಾಡಂಟ್, ಕ್ಯಾನ್ ಪ್ಲಸ್ ನಾಟ್ ಕೆನಾಟ್, ನೀಡ್ ಪ್ಲಸ್ ನಾಟ್ ನೀಡಂಟ್. ಹೀಗೆ ಇವುಗಳನ್ನು ಬರೆಯಲು ಅಭ್ಯಾಸ ಮಾಡಿಕೊಳ್ಳುವುದು. ಹಾಗೆಯೇ ಟೇಲ್ ಕ್ವಶನ್ ಇರುವ ವಾಕ್ಯವನ್ನು ರಚಿಸಲು ಅಭ್ಯಾಸ ಮಾಡಿದರೆ ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯ ರಚಿಸಲು ಸುಲಭವಾಗುತ್ತದೆ. ಉದಾಹರಣೆಗೆ ಐ ಡಿಡ್ ಡಿಡಂಟ್ ಐ, ಹಿ ವಾಸ್ ಅನ್ನೋದನ್ನು ವಾಸಂಟ್ ಹಿ, ವಿ ಕ್ಯಾನ್ ಅನ್ನೋದನ್ನ ಕ್ಯಾಂಟ್ ವಿ. ಹೀಗೆ ಅಭ್ಯಾಸ ಮಾಡಿದರೆ ಸುಲಭವಾಗುತ್ತದೆ. ಇವಿಷ್ಟು ನಕಾರಾತ್ಮಕ ಹಾಗೂ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.